ಎಲ್ಲರಿಗೂ ನಮಸ್ಕಾರ. ಕುವೆಂಪು ವಿಶ್ವವಿದ್ಯಾಲಯದ 35ನೇ ಘಟಿಕೋತ್ಸವದ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಮತ್ತು ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರು ಆಗಿರ್ತಕ್ಕಂಥ ಶ್ರೀ ತಾವರ್ ಚಂದ್ ಗೆಹ್ಲೋಟ್ರವರೇ, ಇದೀಗ ತಾನೇ ಬಹಳ ಅರ್ಥಪೂರ್ಣವಾಗಿ ಭಾರತದ ಆರ್ಥಿಕ ವ್ಯವಸ್ಥೆ ಮತ್ತು ಉನ್ನತ ಶಿಕ್ಷಣದ ಬಗ್ಗೆ ತಮ್ಮ ಅನುಭವ ಮತ್ತು ತಮ್ಮ ಕೊಡುಗೆ ಹಾಗೂ ಭವಿಷ್ಯದ ಬಗ್ಗೆ ಅತ್ಯುತ್ತಮವಾಗಿ ಮುಖ್ಯ ಅತಿಥಿಗಳ ಭಾಷಣವನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಪ್ರೊಫೆಸರ್ ಶ್ರೀ ಅನಿಲ್ ಸಹಸ್ರಬುದ್ಧಿ ಅವರೇ, ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಅವರೇ, ಕುಲಸಚಿವರಾಗಿರ್ತಕ್ಕಂಥ ಶ್ರೀ ಹೇಮಂತ್ ಅವರೇ, ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ತಿಮ್ಮರಾಯಪ್ಪ ಅವರೇ, ಇವತ್ತಿನ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟನ್ನು ಪಡೆದಿರ್ತಕ್ಕಂಥ ಹಿರಿಯರು, ಮುತ್ಸದ್ದಿಗಳು, ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀ ಕೊಣಂದೂರು ಲಿಂಗಪ್ಪನವರ ಅನುಪಸ್ಥಿತಿಯಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಪುರಸ್ಕಾರವನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಮತ್ತೊಬ್ಬ ಹಿರಿಯರು ಶ್ರೀ ಕೆ ವಿ ಅಕ್ಷರ ಅವರೇ ಹಾಗೂ ವಿಶ್ರಾಂತ ಕುಲಪತಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಎಚ್ ಎ ರಂಗನಾಥ್ ಅವರೇ, ಕುವೆಂಪು ವಿಶ್ವವಿದ್ಯಾಲಯದ ಎಲ್ಲ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರೇ, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರೇ, ಡೀನ್ಗಳೇ, ವಿವಿಧ ವಿಭಾಗಗಳ ಮುಖ್ಯಸ್ಥರೇ, ಬೋಧಕರೇ, ಬೋಧಕೇತರ ಸಿಬ್ಬಂದಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಘಟಿಕೋತ್ಸವದಲ್ಲಿ ತಮ್ಮ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರೇಟನ್ನು ಪಡೀತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ತಮ್ಮ ಮಕ್ಕಳ ಸಾಧನೆಯನ್ನು ಆನಂದಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪೋಷಕರೇ, ಆಹ್ವಾನಿತರೇ, ಸ್ನೇಹಿತರೇ ಮತ್ತು ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರೇ, 1986ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟಂಥ ಕುವೆಂಪು ವಿಶ್ವವಿದ್ಯಾಲಯ ಸಣ್ಣ ಜಾಗದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಕಾರಣ, ನಾನು 1986ರಲ್ಲಿ ದಾವಣಗೆರೆಯಲ್ಲಿ ಬಾಪೂಜಿ ಡೆಂಟಲ್ ಕಾಲೇಜ್ಗೆ ನಾನು ಸೇರ್ಪಡೆ ಆಗಿದ್ದಂಥ ಸಮಯ. ಆಗ ಪ್ರಾರಂಭ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯ. ನಂತರ ನಾನು ಒಂದೂವರೆ ವರ್ಷ ನಂತರ ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದಂಥ, ವರ್ಗಾವಣೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇಲ್ಲಿಂದ ನಿರಕ್ಷೇಪಣಾ ಪತ್ರವನ್ನು ಪಡೆದು ನಾನು ಹೋಗಿರ್ತಕ್ಕಂಥದ್ದು. ಅದರಿಂದ ನನಗೆ ಭಾಳ ನಿಖರವಾಗಿ ಆ ಸಮಯ ನೆನಪಿದೆ. ಇಷ್ಟು ವರ್ಷಗಳ ನಂತರ ಇವತ್ತು ಇದೇ ವಿಶ್ವವಿದ್ಯಾಲಯದಲ್ಲಿ ಕುಲಾಧಿಪತಿಯಾಗಿ ಘಟಿಕೋತ್ಸವದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನನ್ನ ಅದೃಷ್ಟ ಅಂತಕ್ಕಂಥ ಭಾವಿಸ್ತೇನೆ. ಅದರಿಂದ ಕುವೆಂಪು ಅವರ ಹೆಸರನ್ನು ಹೊತ್ತಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಪ್ರಪ್ರಥಮ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ. ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡನ್ನು ಹೊರತುಪಡಿಸಿದರೆ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಪ್ರತಿಯೊಂದು ವಿಶ್ವವಿದ್ಯಾಲಯ ಮೂಲತಃ ಮೈಸೂರು ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟಿರ್ತಕ್ಕಂಥದ್ದು. ಇದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಇತ್ತೀಚೆಗೆ ದೊಡ್ಡ ಸಂಖ್ಯೆಯಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮೂಲ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಮತ್ತು ಶೈಕ್ಷಣಿಕ ಪ್ರಗತಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯಾದಂಥ ಅಡ್ಡಿ ಅಥವಾ ಒಂದು ರೀತಿ ಹಿನ್ನಡೆ ಆಗ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ಇವತ್ತು 30 ವರ್ಷಗಳ
ಹೆಚ್ಚು 35 ವರ್ಷಗಳ ಒಂದು ಪಯಣವನ್ನು ಇವತ್ತು ಮುಗಿಸಿ ಇರ್ತಕ್ಕಂಥ ಈ ಒಂದು ವಿಶ್ವವಿದ್ಯಾಲಯ ಅಂದರೆ ಪ್ರಾರಂಭ ಆಗಿರ್ತಕ್ಕಂಥದ್ದು 40 ವರ್ಷ ಆಗಿದೆ. ಆದರೆ ಘಟಿಕೋತ್ಸವದ 35 ವರ್ಷದ ಘಟಿಕೋತ್ಸವವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ಆದರೆ ಇವತ್ತು ವಿಶ್ವ ಮಾನವ ಇವತ್ತು ಕುವೆಂಪು ಅವರ ಹೆಸರನ್ನು ಹೊತ್ತಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಭಾಳಷ್ಟು ಶೈಕ್ಷಣಿಕ ಪ್ರಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಅದರ ಜೊತೆಯಲ್ಲೇ ಹಲವಾರು ಸಮಸ್ಯೆಗಳನ್ನು ಕೂಡ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಭಾಳಷ್ಟು ತನಿಖೆಗೆ ಒಳಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ವಿಶ್ವವಿದ್ಯಾಲಯಗಳು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ರ ಜೊತೆಗೆ ಸಂಶೋಧನೆಗೂ ಕೂಡ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ವಿಶ್ವವಿದ್ಯಾಲಯಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ನೋಡಿದಾಗ ಆ ವಿಶ್ವವಿದ್ಯಾಲಯಗಳು ತನ್ನ ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥದ್ದೇ ಇವತ್ತು ಕಷ್ಟ ಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ರ ಜೊತೆಯಾಗಿ ಇವತ್ತು ಸಂಶೋಧನೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಈಗಾಗಲೇ ಮುಖ್ಯ ಅತಿಥಿಗಳು ಹೇಳಿದಾಗೆ ಇವತ್ತು ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕಾದ್ರೆ ನಾವೇನೆಲ್ಲ ಕ್ರಮಗಳು ತಗೋಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳು. ಇವತ್ತು AICTE ಬಗ್ಗೆ ಭಾಳಷ್ಟು ಹೇಳಿದ್ರು ವಿಚಾರ. ನಾವು ಇತ್ತೀಚೆಗೆ ಒಂದು ತಜ್ಞರ ಸಮಿತಿಯನ್ನು ರಚಿಸಿ ಇವತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಏನು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಬೇಕು ಅಂಥೇಳಿ ಇವತ್ತು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ತಾಂತ್ರಿಕ ಸಂಸ್ಥೆಗಳು ಮತ್ತು ಕೆಲವು ವಿಭಾಗಗಳಲ್ಲಿ ಮನಸೋ ಇಚ್ಛಾ AICTE ಸಂಖ್ಯೆಗಳನ್ನು ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಕಳವಳಗೊಂಡು ನಾವು ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯ ವರದಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಇಂಜಿನಿಯರಿಂಗ್ ಪದವಿಗಳನ್ನು ಪಡೀತಾ ಇರ್ತಕ್ಕಂಥವರಲ್ಲಿ ಕೇವಲ 17% ಮಾತ್ರ ಇವತ್ತು ಉದ್ಯೋಗ ಸಿಗ್ತಾ ಇದೆ. ಕಳೆದ ವರ್ಷ ನಮ್ಮ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನು KCET ನಮ್ಮ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೌನ್ಸಿಲಿಂಗ್ ಮಾಡಿದಂಥ ಸಂದರ್ಭದಲ್ಲಿ 1,53,000 ಸೀಟುಗಳಲ್ಲಿ ಸರಿಸುಮಾರು 1,00,000 ಸೀಟು ಬರೀ ಕಂಪ್ಯೂಟರ್ ಸಂಬಂಧಿತ ವಿಷಯಗಳೇ ಇರ್ತಕ್ಕಂಥ ಸೀಟುಗಳಿತ್ತು. ಸುಮಾರು 15,000 ಸೀಟು ಏನು ಯಾರು ವಿದ್ಯಾರ್ಥಿಗಳು ಅದಕ್ಕೆ ಅಲಾಟ್ಮೆಂಟ್ಗೆ ಪಡೆದೇ ಇರತಕ್ಕಂಥದ್ದು, ಖಾಲಿ ಉಳಿದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಕಾಲೇಜುಗಳ ಒಂದು ಏನು ಕೇವಲ ಹಣ ಗಳಿಸಬೇಕು ಅಂತಕ್ಕಂಥದ್ದು ಅಥವಾ ಮಕ್ಕಳ ಒಂದು ದೂರದೃಷ್ಟಿ ಕೊರತೆ ಬಹುಶಃ ಎಲ್ಲರೂ ಕಂಪ್ಯೂಟರ್ ವಿಭಾಗದಲ್ಲೇ ನಾವು ಪದವಿ ಪಡಿಬೇಕು ಅಂತಕ್ಕಂಥ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥೇಳಿ ನಾವು ಈ ವರ್ಷ ಒಂದು ಕಠಿಣವಾದಂಥ ತೀರ್ಮಾನ ಮಾಡಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಸೀಟುಗಳ ಒಂದು ನಿಯಂತ್ರಣ ಮಾಡ್ತಕ್ಕಂಥ ಒಂದು ತೀರ್ಮಾನ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದೇವೆ. ಯಾವುದೇ ಹೊಸ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಿದಾಗ ಪ್ರಾರಂಭದಲ್ಲಿ ನಾವು ಕೇವಲ ಕಂಪ್ಯೂಟರ್ ವಿಭಾಗದಲ್ಲಿ ಬರೀ 60 ಸೀಟನ್ನು ಅವರಿಗೆ ಮಂಜೂರು ಮಾಡಿಸ್ಕೊಡ್ತಕ್ಕಂಥದ್ದು. AICTE ಅವರಿಗೆ ಎಷ್ಟೇ ಕೊಡ್ಬೋದು, ಆದರೆ ಸರ್ಕಾರ ನಾವು ಅದಕ್ಕೆ 60ಕ್ಕೆ ಮಾತ್ರ ಮಾನ್ಯತೆ ಕೊಡ್ತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅವರು 4 ವರ್ಷ ಪೂರೈಸೋದ್ರೊಳಗೆ ಅವರಿಗೆ ಗರಿಷ್ಠ 180 ಸೀಟನ್ನು ಕೊಡುವಂಥದ್ದಾಗುತ್ತೆ. ಅದರ ಮೇಲೆ ಅವರೇನಾದರೂ ಹೆಚ್ಚು ಸೀಟ್ ಬೇಕಾದರೆ ಅವರು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ನಿಂದ ಮಾನ್ಯತೆಯನ್ನು ಪಡೆದ ಮೇಲೆ 1 ವರ್ಷಕ್ಕೆ 60, 2ನೇ ವರ್ಷಕ್ಕೆ 60, ಒಟ್ಟು 300 ಸೀಟುಗಳಿಗೆ ಕ್ಯಾಪ್ ಹಾಕಿ 300ಕ್ಕಿಂತ ಹೆಚ್ಚು ಪಡೀತಕ್ಕಂಥದ್ದಾಗೋದಿಲ್ಲ. ಕಂಪ್ಯೂಟರ್ ಸಂಬಂಧಿತ 5 ವಿಭಾಗಗಳನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಅದು 5 ವಿಭಾಗಗಳು ಒಟ್ಟು ಸೇರಿ 900 ಸೀಟ್ ಮಾತ್ರ ಅವರು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತ ಹೆಚ್ಚು ಸಾಧ್ಯ ಆಗಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಮತ್ತು ಮೂಲವಾಗಿ ಕೋರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಸಿವಿಲ್, ಮೆಕ್ಯಾನಿಕಲ್ ಮತ್ತು ಇತರೆ ಸಬ್ಜೆಕ್ಟ್ಸ್ ಏನಿದೆ, ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ಸ್, ಇವೆಲ್ಲವನ್ನು ಭಾಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ. ಇದಕ್ಕೆ ಯಾವ ರೀತಿ ನಾವು ಶಕ್ತಿ ಬಲವನ್ನು ತುಂಬಬಹುದು, ಇದನ್ನೇ ಯಾವ ರೀತಿ ಉದ್ಯೋಗ ಲಭ್ಯತೆಗೆ ಅನುಗುಣವಾಗಿ ಆ ಒಂದು ವಿಭಾಗಗಳನ್ನು ನಾವು ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಮತ್ತು ನಮ್ಮಲ್ಲಿರ್ತಕ್ಕಂಥ ಪಠ್ಯಗಳಲ್ಲಿ ಯಾವ ಬದಲಾವಣೆ ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದರಿಂದ ಈ ರೀತಿ ನಾವು ನಮ್ಮ BA BSc
BCom, ಇವತ್ತು BBA, BCA ಇವೆಲ್ಲ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ನಮ್ಮ ಈ ಒಂದು ವಿಶ್ವವಿದ್ಯಾಲಯಗಳಲ್ಲಿ, ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ನಾವು ಬೋಧನೆ ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ BA ಸೇರ್ತಕ್ಕಂಥವರ ಸಂಖ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಕಮ್ಮಿ ಆಗ್ತಾ ಇದೆ. ಈಗ ನಮ್ಮ ಕಾಲೇಜುಗಳಲ್ಲಿ ನಾವು ಸುಮಾರು ಈ ವರ್ಷ ನಾವು ಮಂಜೂರು ಮಾಡಿರ್ತಕ್ಕಂಥ ಸೀಟುಗಳಲ್ಲಿ ಸುಮಾರು 70,000 ಸೀಟನ್ನು ನಾವು ಮುಚ್ಚತಕ್ಕಂಥ ಪರಿಸ್ಥಿತಿ ಬಂದಿದೆ. ಈ ವರ್ಷ ನಾವು ಕೆಲವು ವಿಭಾಗಗಳು, ಕೆಲವು ಕೋರ್ಸ್ಗಳನ್ನು, ಕೆಲವು ಕಾಲೇಜುಗಳಲ್ಲಿ ಸುಮಾರು 19,000 ಹೊಸದಾಗಿ ನಾವು ಸೇರ್ಪಡೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ಒಟ್ಟಾರೆಯಾಗಿ ನಾವು ಸುಮಾರು ಈಗ ಒಂದು 55,000 ಸೀಟುಗಳನ್ನು ಮುಚ್ಚತಕ್ಕಂಥ ಪರಿಸ್ಥಿತಿ ಬಂದಿದೆ. ನಾವು ಕಳೆದ 2024ರಲ್ಲಿ ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ AEDP ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ 4 ವಿಭಾಗಗಳಲ್ಲಿ 4 ಸೆಕ್ಟರಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ನಾವು ರಿಟೈಲ್, ಕಾಮರ್ಸ್, ಆಮೇಲೆ ಲಾಜಿಸ್ಟಿಕ್ಸ್ ಮತ್ತು BFSI ಈ 4 ವಿಭಾಗಗಳಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸುಮಾರು 45 ಕಾಲೇಜುಗಳಿಂದ ಪ್ರಾರಂಭ ಆಗಿ ಈ ವರ್ಷ ನಾವು ಸುಮಾರು 145-50 ಕಾಲೇಜುಗಳಲ್ಲಿ ಈ ವರ್ಷ ನಾವು ಪ್ರವೇಶಾತಿಯನ್ನು ಕೊಡ್ತಾ ಇದ್ದೀವಿ. ಸುಮಾರು 3,840 ವಿದ್ಯಾರ್ಥಿನಿಯರು ಸೇರೋದಕ್ಕಾಗ್ತಾ ಇದೆ. ಇದರ ವಿಶೇಷತೆ ಏನಂದರೆ 2 ವರ್ಷ ಕಾಲೇಜಿನಲ್ಲಿ ಅವರು ಅಧ್ಯಯನ ಮಾಡ್ತಾರೆ. 3ನೇ ವರ್ಷಕ್ಕೆ ಅವರು ಆ ಸಂಬಂಧಿತ ಸೆಕ್ಟರ್ ಏನು ರಿಟೈಲ್ ವಿಭಾಗಕ್ಕೆ ಹೋಗಿ ಅಲ್ಲಿ ಅವರು ಕಲಿತಕ್ಕಂಥದ್ದಾಗತ್ತೆ. 1 ವರ್ಷ ಅವರಿಗೆ ಸ್ಟೈಪೆಂಡ್ ಕೂಡ ಸಿಗುವಂಥದ್ದಾಗತ್ತೆ. 1 ವರ್ಷ ಅವರು 5ನೇ ಮತ್ತು 6ನೇ ಸೆಮಿಸ್ಟ್ರಲ್ಲಿ ಸ್ಟೈಪೆಂಡ್ ಸಿಕ್ಕಿ ನಂತರ ಉದ್ಯೋಗ ಲಭ್ಯತೆ ಅವಕಾಶಗಳು ಜಾಸ್ತಿ ಆಗ್ತವೆ. ಈ ಒಂದು ಪ್ರಯತ್ನ ನಾವು ಮಾಡಿದ್ದೇವೆ. ಈ ರೀತಿ ಹಲವಾರು ಪ್ರಯೋಗಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ನಾವು ಸಾಲವನ್ನು ಪಡೆದು ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣದಲ್ಲಿ ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತಕ್ಕಂಥ ಪ್ರಯತ್ನದ ಭಾಗವಾಗಿ 40 ಡಿಗ್ರಿ ಕಾಲೇಜು ರಾಜ್ಯದಲ್ಲಿ ನಾವು ಮಾಡೆಲ್ ಡಿಗ್ರಿ ಕಾಲೇಜಸ್ ತಗೋಬೇಕು. ನಾವು ಲ್ಯಾಬ್ಸನ್ನು ಇಂಪ್ರೂವ್ ಮಾಡಬೇಕು. ಅದು ಕಾಮರ್ಸ್ಗೆ ಸಂಬಂಧಿತ ಇರ್ಬೋದು, ಅಥವಾ ಬೇರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಬೇರೆ ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು. ಯಾವುದಕ್ಕೆ ಆಗಲಿ ನಾವು ಉತ್ಕೃಷ್ಟವಾದಂಥ ಒಂದು ಲ್ಯಾಬ್ಗಳನ್ನು ಪ್ರಾರಂಭ ಮಾಡಿ ಅವರಿಗೆ ಆನ್ಲೈನ್ ಕೋರ್ಸ್ ಕೊಡುವಂಥದ್ದು ಇರ್ಬೋದು, ಅಥವಾ ಅಲ್ಲೇ ಟ್ರೈನಿಂಗ್ ಕೊಡುವಂಥದ್ದು ಇರ್ಬೋದು. ಅವರ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡತಕ್ಕಂಥ ಒಂದು ಪ್ರಯತ್ನ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ. ಈಗ ಸದ್ಯದಲ್ಲೇ ಅಂತಿಮ ನಾವು ಸಹಿಯನ್ನು ಮಾಡ್ತಾ ಇದ್ದೇವೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ. ಅದನ್ನು ಕೂಡ ನಾವು ತ್ವರಿತವಾಗಿ ಅದನ್ನು ಇಲ್ಲಿ ಪ್ರಾರಂಭ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಅದರಿಂದ ಈ ರೀತಿ ಹಲವಾರು ಪ್ರಯತ್ನ. ಈಗ ನಾವು ವಿಶೇಷವಾಗಿ ಇವತ್ತು ನಾವೆಲ್ಲರೂ ಉದ್ಯೋಗ ಅಂತ ಮಾತಾಡ್ತೇವೆ. ಇವತ್ತು ಜಾಗತೀಕರಣದ ವ್ಯವಸ್ಥೆಯಲ್ಲಿ ಇವತ್ತು ಆಂಗ್ಲ ಭಾಷೆಗೆ ಭಾಳಷ್ಟು ಪ್ರಾಮುಖ್ಯತೆ ಬಂದುಬಿಟ್ಟಿದೆ. ನಾವು ಇವತ್ತು ಎಷ್ಟೇ ವಿದ್ಯಾವಂತರು, ಎಷ್ಟೇ ನಮ್ಮ ನಾವು ಪದಕಗಳನ್ನು ಪಡೆದಿರ್ಬೋದು, ಆದರೆ ಉದ್ಯೋಗ ಬಯಸಿ ಹೋದಂಥ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಅಲ್ಲಿ ಒಂದು ಸರಿಯಾದ ರೀತಿ ನಾವು ಅಲ್ಲಿ ಪ್ರಸ್ತುತಪಡಿಸದೇ ಇದ್ದರೆ ಆ ಉದ್ಯೋಗ ಅವಕಾಶವನ್ನು ಕಳ್ಕೊಳ್ತಕ್ಕಂಥದ್ದಾಗುತ್ತೆ. ನಾವಿವತ್ತು ಬ್ರಿಟಿಷ್ ಕೌನ್ಸಿಲ್ ಮತ್ತು ನಾವು ಮೈಕ್ರೋಸಾಫ್ಟ್ನ ಜೊತೆಯಲ್ಲಿ ನಾವು ಇಂಗ್ಲೀಷ್ ಸ್ಕಿಲ್ಸ್ ಫಾರ್ ಯೂತ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ಸಲ್ಲಿ ನಮ್ಮ ಮಕ್ಕಳಿಗೆ ಈ ಆಂಗ್ಲ ಭಾಷೆಯಲ್ಲಿ ಹೆಚ್ಚು ಹಿಡಿತ ಸಾಧಿಸುವಂಥದ್ದಕ್ಕೆ ಅವಕಾಶ, ಒಂದು ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಹಲವಾರು ಪ್ರಯೋಗಗಳ ಜೊತೆಯಲ್ಲಿ ನಾವು FKCCIನ ಜೊತೆ ಸಹಭಾಗಿತ್ವವನ್ನು ಮಾಡಿ ಏನಿವತ್ತು ನಮ್ಮ ಮುಖ್ಯ ಅತಿಥಿಗಳು ಹೇಳಿದ್ರು, ಸ್ಟಾರ್ಟಪ್ ಅಂತಕ್ಕಂಥದ್ದು ಇವತ್ತು ಮಕ್ಕಳಲ್ಲಿ ಪದವಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸ್ಟಾರ್ಟಪ್ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡಬೇಕು ಅಂಥೇಳಿ ಅವ್ರ ಜೊತೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡು ಈಗಾಗಲೇ ಅದಕ್ಕೆ ಕಾನ್ಸೆಪ್ಟ್ಸನ್ನು ಎಲ್ಲರಿಗೂ ಕೊಡೋಕ್ಕೆ ಹೇಳಿ ಈಗಾಗಲೇ ಕಾನ್ಸೆಪ್ಟ್ಸನ್ನು ಸಲ್ಲಿಸಿದ್ದಾರೆ. ಈಗ ಸದ್ಯದಲ್ಲೇ ಆಯ್ಕೆಗಳನ್ನು ಮಾಡ್ತೇವೆ ಮತ್ತು ಅವರು ಏನು ಒಂದು ಕ್ರಿಯೇಟಿವ್ ಮೈಂಡ್ಸೆಟ್ ಇದೆ, ಅವರ ಒಂದು ಇಮ್ಯಾಜಿನೇಷನ್ ಇದೆ, ಇವತ್ತೇನು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಏನಿದೆ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಆ ವಿದ್ಯಾರ್ಥಿ ದಶೆಯಲ್ಲೇ ಆ ರೀತಿ ಆಲೋಚನೆ ಮಾಡ್ತಕ್ಕಂಥ ಅವ್ರಿಗೆ ಅವಕಾಶ ಕೊಡಬೇಕು, ವೇದಿಕೆ ಸೃಷ್ಟಿ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ಸರ್ಕಾರ FKCCI ಜೊತೆ ಸೇರಿ ಈಗ ಅವರಿಗೆ ನಂತರ ಒಂದು ಚಾರ್ಟೆಡ್ ಅಕೌಂಟೆಂಟ್ಸ್ನ ಮೆಂಟರ್ಸ್ ಆಗಿ ಅವರಿಗೆ ಜೊತೆಗೆ ಹಾಕಿ ಒಂದಷ್ಟು ಜನಕ್ಕೆ ನಾವು ಅವರು ಏನೋ ಒಂದು ಆಲೋಚನೆ ಇದೆ ಅದನ್ನು ವಾಸ್ತವಿಕವಾಗಿ ಅದು ಯಾವ ರೀತಿ ಅದು ಸಮಸ್ಯೆಯನ್ನು ಪರಿಹಾರ ಮಾಡ್ತದೆ, ಅದರಿಂದ ಏನು ಆರ್ಥಿಕವಾಗಿ ಎಷ್ಟು ಹಣ ಉಳಿತಾಯ ಆಗುತ್ತೆ, ಅದರಿಂದ ಎಷ್ಟು ಲಾಭ ಗಳಿಸ್ಬೋದು ಅಂತಕ್ಕಂಥ ಒಂದು ಪೂರ್ವ ತಯಾರಿಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಕ್ಕಳಲ್ಲಿ ಬರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಪ್ರಯತ್ನ ಕೂಡ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದರಿಂದ ಇವತ್ತು ಭಾಳಷ್ಟು ನಾವು ಇವತ್ತು ವಿದ್ಯಾಕ್ಷೇತ್ರದಲ್ಲಿ ಎಲ್ಲ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕಡೆಯದಾಗಿ ಈಗ ನಾವು ಇದೇ ತಿಂಗಳು 15 ಮತ್ತು 16ನೇ ತಾರೀಕು ಕ್ಯಾಂಪಸ್ ಟು ಕೆರಿಯರ್ C2C ಅಂತಕ್ಕಂಥ ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇವತ್ತು ನಾವು ಕೈಗಾರಿಕಾ ಸಂಬಂಧಿತ ನಮ್ಮ ಶಿಕ್ಷಣ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಎಲ್ಲರೂ ಮಾತಾಡ್ತೇವೆ. ಇವತ್ತು ಕೈಗಾರಿಕೆಗಳ ನಿರೀಕ್ಷೆ ಏನಿದೆ
ಆ ಕೈಗಾರಿಕೆಗಳ ನಿರೀಕ್ಷೆಗೆ ಅನುಗುಣವಾಗಿ ನಮ್ಮ ಪಠ್ಯಗಳಲ್ಲಿ ಬದಲಾವಣೆ ತರ್ತಕ್ಕಂಥದ್ದು, ಶೈಕ್ಷಣಿಕ ವ್ಯವಸ್ಥೆ ಮತ್ತು ಕೈಗಾರಿಕೆಗಳು ಒಟ್ಟಿಗೆ ಇವತ್ತು ಜೊತೆಯಾಗಿ ಇವತ್ತು ಮಕ್ಕಳ ಭವಿಷ್ಯತ್ತನ್ನು ರೂಪಿಸಲಿಕ್ಕೆ ಕೌಶಲ್ಯಾಧಾರಿತವಾದ ಶಿಕ್ಷಣವನ್ನು ಯಾವ ರೀತಿ ಕೊಡ್ಬೋದು ಅಂತಕ್ಕಂಥದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡ್ತಕ್ಕಂಥದ್ದು, ಒಡಂಬಡಿಕೆಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾವು ಅವತ್ತು ಮಾಡಲಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಸಮಯ ಹೆಚ್ಚು ತೆಗೆದುಕೊಳ್ದಿರಾ ನಾನು ಇಲ್ಲಿರ್ತಕ್ಕಂಥ ಪದವೀಧರರು ಎಲ್ರಿಗೂ ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ನಮ್ಮ ಮುಂದೆ ಭಾಳ ಉಜ್ವಲವಾದಂಥ ಭವಿಷ್ಯ ನಮ್ಮ ಮುಂದೆ ಇದೆ. ಆದರೆ ನಾವು ಆ ಕಡೆ ಹೆಜ್ಜೆ ಹಾಕಬೇಕು. ಇವತ್ತು ನಮ್ಮ ಪಯಣದಲ್ಲಿ ಹಲವಾರು ಸಂದರ್ಭದಲ್ಲಿ ನಾವು ವಿಫಲ ಆಗ್ಬೋದು, ಆದರೆ ನಮ್ಮ ಪ್ರಯತ್ನ ಅಂತೂ ನಾವು ಬಿಡಬಾರ್ದು. ನಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ ಕುಗ್ಗದೆ ನಮ್ಮನ್ನು ನಾವು ನಂಬತಕ್ಕಂಥ, ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯ ಮೇಲೆ ನಮಗೆ ವಿಶ್ವಾಸವನ್ನು ಇಟ್ಕೊಂಡು ಮುಂದೆ ಸಾಗಿದಾಗ ಖಂಡಿತ ಯಶಸ್ಸು ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯದಿಂದ ತಾವು ಹೆಜ್ಜೆ ಹಾಕಬೇಕು. ಇವತ್ತು ತಮ್ಮ ಜೀವನದ ಹೊಸ ಅಧ್ಯಾಯವನ್ನು, ಹೊಸ ಪಯಣವನ್ನು ತಾವು ಇವತ್ತಿನ ಸಂದರ್ಭದಲ್ಲಿ ತಾವು ಪ್ರಾರಂಭ ಮಾಡ್ತಾ ಇದ್ದೀರಾ. ತಮ್ಮ ಪೋಷಕರ ಒಂದು ಶ್ರಮ, ಇಷ್ಟು ವರ್ಷಗಳ ಕನಸು ಒಂದು ನನಸಾಗಿದೆ. ಆದರೆ ಮುಂದೆ ಅವರ ಒಂದು ಶ್ರಮಕ್ಕೆ ಪ್ರತಿಫಲ ಸಿಗಬೇಕಾದ್ರೆ ತಾವು ಮುಂದೆ ತಮ್ಮ ಒಂದು ಭವಿಷ್ಯ ಯಾವ ರೀತಿ ರೂಪಿಸ್ಕೊಳ್ತೀರಿ ಅಂತಕ್ಕಂಥದ್ರ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಭವಿಷ್ಯತ್ತು ಉಜ್ವಲವಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಅವಕಾಶವನ್ನು ಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir. ಧನ್ಯವಾದಗಳು. Now the Vice Chancellor introduces